ಎಕ್ಕ ಆದ್ರೆ ಎಲ್ಲಾರ್ಗು ಜ್ಞಾಪಕ ಆಗದೆ ಅಫ್ಕೋರ್ಸ್ ಎಕ್ಕ ರಾಜಾರಾಣಿ. ಸೊ ಯುವ ಆದ ನಂತರ ಅಫ್ಕೋರ್ಸ್ ಸುಮಾರು ಕತೆಗಳು ಕೇಳಿದೆ. ನನ್ಗೆ ಈ ಸಿನಿಮಾ ಕೇಳಿದ ತಕ್ಷಣ ಮಾಡ್ಬೇಕಂತ ಅನ್ಸ್ತು. ಇನ್ನೊಂದು ವಿಷಯ, ಇದು ಇಲ್ಲಿಗೆ ನಿಲ್ಲಲ್ಲ. ಕ್ಯಾರೆಕ್ಟರ್ ಒಂದು ವೇರಿಯೇಷನ್ಸ್ ಬೇಕಿತ್ತು, ಇಂಟೆನ್ಸಿಟಿ ಬೇಕಿತ್ತು, ಚೇಂಜ್ ಓವರ್ಸ್ ಬೇಕಿತ್ತು. ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ನಮ್ಗೆ ನಮ್ ಚಿಕ್ಕಪ್ಪನ ನಾವು ನೋಡೋದೇ ನಮ್ಮ ಆಂಟಿಯಲ್ಲಿ. ಅಂಡ್ ಇವತ್ತು ನಮ್ಮ ಇಡೀ ಟೀಮ್ಗೆ ಅವರು ಸಿಕ್ಕಾಪಟ್ಟೆ ದೊಡ್ಡ ಸ್ಟ್ರೆಂತ್. ದೊಡ್ಡ ಮನೆ ಕುಟುಂಬ ಇದು ಇವತ್ತಿಗೂ ತುಂಬಾ ವೆಯ್ಟ್ ಇರುವಂಥದ್ದು, ಆಮೇಲೆ ತುಂಬಾ ಜನ ಗೌರವ ಕೊಡುವಂತ ಕುಟುಂಬ. ಸೊ ಆ ಕುಟುಂಬದಿಂದ ಇಂಡಸ್ಟ್ರಿಗೆ ಬರ್ತಿದ್ದೀನಿ ಅಂತ ಅಂದಾಗ ಅದೊಂದು ಟ್ಯಾಗ್ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಹೊರೆ ಆಗುತ್ತೆ ಅಂತ ಅನ್ಸುತ್ತಾ? ನನ್ನ ಪುಣ್ಯ ಅಂತಾನೆ ಹೇಳ್ತೀನಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಯಶವಂತ್. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರುವಂಥ ಸಿನಿಮಾ ಯಾವುದು, ಟ್ರೆಂಡಿಂಗಲ್ಲಿರುವಂಥ ಸಾಂಗ್ ಯಾವುದು ಅಂತಂದರೆ ಅದು ಎಕ್ಕ ಸಿನಿಮಾದ ಬ್ಯಾಂಗಲ್ ಬಂಗಾರಿ ಸಾಂಗ್ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರುವಂಥದ್ದು. ಸೊ ರಿಲೀಸ್ ಆಗೋಕ್ಕೆ ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಸೊ ಹಾಗಿದ್ದಾಗ ಏನು ಮಾಡಬೇಕು ಅಂತಂದರೆ ಸಿನಿಮಾ ಟೀಮ್ ಅವ್ರನ್ನ ಹೋಗಬೇಕು, ಮಾತಾಡಿಸುವಂಥ ಕೆಲಸ ನಂದು. ಸೊ ಇವತ್ತು ನನ್ನ ಜೊತೆ ಎಕ್ಕ ದ ಕಿಂಗ್ ಸೊ ಯುವರಾಜ್ ಕುಮಾರ್ ನನ್ನ ಜೊತೆ ಇದ್ದಾರೆ, ಮಾತಾಡ್ತಾ ಇದ್ದೀನಿ. ಫಸ್ಟ್ ವೆಲ್ಕಮ್ ಮಾಡೋಣ ಸರ್. ನಮಸ್ತೆ. ನಮಸ್ಕಾರ. ಹೆಂಗಿದ್ರೆ ಸರ್? ಸೂಪರ್ ಆಗಿದ್ದೀನಿ. ಫಸ್ಟ್ಲಿ ಕಿಂಗ್ ಅಲ್ಲ, ನಾವು ಎಕ್ಕ. ಸೊ ಎಲ್ಲರೂ ಒಂದಷ್ಟು ಜನ ಕೇಳ್ತಾರೆ, ಈ ಸ್ವಲ್ಪ ಕಾರ್ಡ್ಸ್ಗಳ ಬಗ್ಗೆ ಒಂದಷ್ಟು ನೋಡಿರೋಲ್ಲ, ಎಕ್ಕ ಅಂದ್ರೆ ಏನು ಅಂತ. ಸೊ ಹಾಗಾಗಿ ಪ್ರೆಸ್ ಮೀಟಲ್ಲಿ ಮೊನ್ನೆ ಒಂದು ಕ್ವಶನ್ ಬಂದಾಗ ಕಿಂಗಿಂತ ಜಾಸ್ತಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಎಕ್ಕ ನಿಮ್ಗೆ ಗೊತ್ತು, ಏಸ್ ಅಲ್ವಾ? ಏಸ್ ಬಂದ್ಬಿಟ್ಟು ಒನ್ ಅಂತಾನು ಆಗುತ್ತೆ, ಕಿಂಗ್ ಇಂತ ಮೇಲೂ ಆಗುತ್ತೆ. ಸೊ ಅದೇ ನಮ್ ಕಥೆನು ಅಂತ ಗೊತ್ತಾಗ. ಫಸ್ಟ್ ಎಕ್ಕ ಅಂತಿದ್ದಾಗ ನಿಮಗೆ ನೆನಪಾಗೋದೇನು? ಎಕ್ಕ ಅಂದ್ರೆ ಏಸ್ ಹೊಡಿತೀವಲ್ಲ ಎಕ್ಕ. ಅಫ್ಕೋರ್ಸ್ ಅದ್ ಹೇಳಿದ್ರೆ ಸುಳ್ಳು. ಎಕ್ಕ ಆದ್ರೆ ಎಲ್ಲಾರ್ಗು ಜ್ಞಾಪಕ ಆಗದೆ ಅಫ್ಕೋರ್ಸ್ ಪಿಕ್ಚರ್ ಹಾಡು, ಎಕ್ಕ ರಾಜಾರಾಣಿ ಹಾಡು ನೆನಪಾಗುತ್ತೆ. ನಿಜ, ಅವಾಗ ನಾವಿನ್ನ ಸ್ಕೂಲ್ ಓದ್ತಾ ಇದ್ದೆ, ನನಗೆ ಎಕ್ಕ ರಾಜಾರಾಣಿ ಗೊತ್ತೇ ಇಲ್ಲ ಏನು ಅಂತ. ನಮಗೆ ಅನ್ಕೊಂಡಿದ್ದ ನನ್ನ ಸಾಂಗು ಭಟ್ರು ಬರ್ದಿದ್ದಾರೆ, ಅಪ್ಪು ಸರ್ ಡ್ಯಾನ್ಸ್ ಮಾಡಿದ್ದಾರೆ ಅಷ್ಟೇ, ಎಕ್ಕ ರಾಜಾರಾಣಿ ಹೆಂಗೇನ್ ಬೇಕು ಅಂತ. ಆಮೇಲೆ ಗೊತ್ತಾಗಿದ್ದು ಎಕ್ಕ ರಾಜಾರಾಣಿ ಬರೋದು ಇಸ್ಪೇಟಲ್ಲಿ ಅಂತ. ಅಲ್ಲ, ತುಂಬಾ ಜನಕ್ಕೆ, ನನಗೂ ಇನ್ಫ್ಯಾಕ್ಟ್ ಎಕ್ಕ ಅಂತ ಹೇಳ್ತಾರಂತಾನೆ ಗೊತ್ತಿರ್ಲಿಲ್ಲ. ಬಟ್ ಆ ಹಾಡ್ ಮುಖಾಂತರನೇ ನನಗೂ ಗೊತ್ತು. ನೋಡಿ ನಾವೆಲ್ಲ ಎಷ್ಟು ಮುಗ್ದ್ರು ಅವಾಗ. ಇವಾಗಿನ ಕಿಡ್ಸ್ಗಳೆಲ್ಲ ಇದ್ದಾರೆ, ಆಲ್ರೆಡಿ ಏನೇನೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾವೆಲ್ಲ ಒಂಥರ ಬ್ಲೆಸ್ಡ್ ಕಿಡ್ಸ್ಗಳು. 90s ಕಿಡ್ಸ್ ಇಸ್ ದ ಬ್ಲೆಸ್ಡ್ ಕಿಡ್ಸ್. ಎಸ್, ಹೆಂಗ್ ನಡೀತಾ ಇದೆ ಪ್ರಮೋಷನ್ ಎಲ್ಲ? ಹೆಂಗ್ ಬಿಸಿ ಇದ್ದೀರಾ? ಇಲ್ಲ, ಡೆಫಿನೆಟ್ಲಿ ತುಂಬಾ ಖುಷಿಯಾಗಿದ್ದೀವಿ ನಾವೆಲ್ಲರೂ. ಅಂದ್ರೆ ಇಲ್ಲಿ ತನಕ ಸಿನಿಮಾದ ಯಾವ ಕಂಟೆಂಟ್ ನೋಡಿದ್ದಾರೆ ಆಡಿಯನ್ಸ್, ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ಎಸ್ಪೆಷಲಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಸೊ ಈ ನಂಬಿಕೆಯಿಂದ ಹೇಳ್ಬೋದು ಪಿಕ್ಚರ್ನು ಇನ್ನೂ ಇಷ್ಟಪಡ್ತಾರೆ ಅಂತ. ಸಾಂಗ್ ಬಗ್ಗೆ ಕೇಳ್ತೀನಿ. ಈಗ ನಾವೆಲ್ಲ ಆರ್ಟಿಸ್ಟ್ಗಳು ಅಂತ ಅಂದಾಗ ಆಫ್ಟರ್ ಒಂದು 10 ವರ್ಷ, 15 ವರ್ಷ, 20 ವರ್ಷ ಆದ್ಮೇಲೆ ಒಂದ್ಸರಿ ಹಿಂಗೆ ತಿರುಗಿ ನೋಡಿದಾಗ ನನ್ನ ಸಿನಿಮಾದ ಸಾಂಗ್ಗಳು ಎಷ್ಟು ಮಟ್ಟಿಗೆ ಅವಾಗ ಹಿಟ್ ಆಗಿತ್ತು, ಯಾವುದೆಲ್ಲ ಸಕ್ಕದ. ಇವತ್ತಿಗೂ ನಾವು ಅಪ್ಪಾಜಿದಾಗಿರ್ಬೋದು, ಶಿವಣ್ಣದಾಗಿರ್ಬೋದು, ಒಂದಷ್ಟೆಲ್ಲ ತಗೊಂಡಾಗ ಎವರ್ ಗ್ರೀನ್ ಸಾಂಗ್ಗಳ್ಸೆಲ್ಲ ಎಷ್ಟು ಇವತ್ತಿಗೂ ಕೇಳ್ತೀವಿ. ಡ್ರೈವಿಂಗ್ ಹೋಗ್ಬೇಕಾದ್ರೆ ಲಾಂಗ್ ಡ್ರೈವ್ ಕೇಳ್ತಾ ಇರ್ತೀವಿ. ಆಫ್ಟರ್ 10-15 ಇಯರ್ಸ್ ಆದ್ಮೇಲೆ ನೀವು ನೆಕ್ಸ್ಟ್ ಒಂದು ಫ್ಯೂಚರ್ ಜನರೇಷನ್ ಕೇಳಿದಾಗ ನಿಮ್ಗೆ ಅವಾಗ ಹೆಂಗ್ ಅನ್ಸ್ಬೋದು ಅಂತ, ನಿಮ್ಮ ಸಾಂಗ್ಗಳು ಅವತ್ತಿಗೂ ಓಡ್ತಾ ಇರುತ್ತೆ ಅಂದಾಗ? ಅವಾಗ ಹೆಂಗ್ ಅನ್ಸುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ಡೆಫಿನೆಟ್ಲಿ ಅಷ್ಟು ವರ್ಷ ಆದ್ಮೇಲೂ ಈ ಸಾಂಗ್ ಇನ್ನೂ ಜನ ಇಷ್ಟಪಟ್ಟು ಮಜಾ ಮಾಡ್ತಿದಾರೆ ಅಂದ್ರೆ ಏನ್ ಅದಕ್ಕಿಂತ ದೊಡ್ಡ ಖುಷಿ ಏನ್ ಹೇಳಿ. ನಮ್ಮ ಸಿನಿಮಾ ಆಲ್ಬಮ್ ಅಲ್ಲಿ ಒಂದಷ್ಟು ಬ್ಯೂಟಿಫುಲ್ ಸಾಂಗ್ಸ್ಗಳು ಇರಬೇಕು ಪ್ರತಿಯೊಂದು ಸಿನಿಮಾದಲ್ಲೂ. ಅಲ್ಲ, ಹಾಡ್ ಅನ್ನೋದು ತುಂಬಾ ಮುಖ್ಯ, ಬರೀ ಸಿನಿಮಾಗಂತಲ್ಲ. ಜನರಲ್ ಆಗಿ ನಮ್ಗೆ ಯಾವ್ದಾದ್ರು ತುಂಬಾ ನಾವು ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಏನೋ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಹಾಡ್ ಕೇಳ್ತೀವಲ್ಲ. ಎಲ್ಲಾ ತರ ಇಮೋಷನ್ಗೂ ಹಾಡಿದೆ. ನೀವು ಸಿನಿಮಾ ಇಂಡಸ್ಟ್ರಿಯಿಂದ, ದೊಡ್ಡ ಮನೆ ಕುಟುಂಬ, ಸಿನಿಮಾ ಇಂಡಸ್ಟ್ರಿನ ತುಂಬ ಹತ್ತಿರದಿಂದ ನೋಡಿರೋರು, ಹತ್ತಿರದಿಂದ ನೋಡೋಕ್ಕೂ ನಮಗೆ ಎಕ್ಸ್ಪೀರಿಯನ್ಸ್ ಆಗೋಕ್ಕೂ ಒಂದಷ್ಟು ವ್ಯತ್ಯಾಸ ಇದೆ. ಸೊ ಫಸ್ಟ್ ಸಿನಿಮಾ ಆದಮೇಲೆ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ನಿಮಗೆ? ಒಂದೇನಂದ್ರೆ ಸಿನಿಮಾ ಅಫ್ಕೋರ್ಸ್ ಈ ಸೆಟ್ ವಾತಾವರಣ ಇದೆಯಲ್ಲ, ಅದು ನನ್ಗೆ ಯಾವತ್ತೂ ಹೊಸ್ತಂತ ಅನಿಸ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ್ಲೂ ಹೊಸ್ತು ಅನ್ಸಿಲ್ಲ. ಯಾಕಂದ್ರೆ ಅಲ್ಲಿ ಸುಮಾರು ಜನ ಕೆಲಸ ಮಾಡೋರು, ಈ ಯೂನಿಟ್ ಹುಡುಗರು, ನಮ್ಮ ಲೈಟ್ ಆಫೀಸರ್ಸು, ಪ್ರೊಡಕ್ಷನ್ ಹುಡುಗರು, ಎಲ್ಲರೂ ನಾನು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡ್ ಬಂದಿದ್ದೆ. ಸೊ ಒಂಥರ ಅದನ್ನೆಲ್ಲ ಹಿಂದೆಯಿಂದ ನೋಡಿದ್ದೆ, ಇವತ್ತು ನಾನು ಅಲ್ಲಿ ಮುಂದೆ ನಿಂತಿದ್ದೆ ಅಷ್ಟೇ, ಅದೊಂದೇ ವ್ಯತ್ಯಾಸ. ಬಟ್ ತುಂಬಾ ವಿಷಯ ಈ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಕ್ಯಾಮ್ರಾನ ಫೇಸ್ ಮಾಡೋದಾಗ್ಲಿ, ಲೈಟ್ನ ಯಾವ ಥರ ತೊಗೊಳೋದಾಗ್ಲಿ,
ಬೇರೆ ಆರ್ಟಿಸ್ಟ್ ಜೊತೆ ಯಾವ ಥರ ಡಿಸ್ಕಸ್ ಮಾಡಿ ಒಂದು ಸೀನ್ ಹೆಂಗೆ ಇಂಪ್ರೂವೈಸ್ ಮಾಡೋದಾಗಲಿ ಆ ಥರ ಸುಮಾರು ವಿಷಯನ ನಾನು ಕಲಿತೆ. ಈ ಶೂಟಿಂಗ್ ಸೆಟ್ಟಲ್ಲಿ ಒಂದಷ್ಟು ಹೇಳಿದ್ರಿ. ಈಗ ಹಿಂದೆ ನೀವಿನ್ನ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಈವೆಂಟ್ ನಡೆಯುತ್ತೆ, ಚಿಕ್ಕಪ್ಪ ದೊಡ್ಡಪ್ಪ ಈ ಥರ ಒಂದಷ್ಟು ಈವೆಂಟ್ಗಳು ನಡೆದಾಗ ಈವೆಂಟ್ನ ದೂರದಿಂದ ನೋಡಿರ್ತೀರಾ. ಆ್ಯಂಡ್ ಅದರ ಪ್ರಮೋಷನ್ ಅಂತ ಬಂದಾಗ ದೂರದಿಂದ ನೋಡಿರ್ತೀರಾ. ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಅಂತ ಬಂದಾಗ ನೋಡಿರ್ತೀರಾ. ನಿಮ್ಮದೇ ಆಗ್ತಾ ಇದೆ ಅಂತ ಅಂದಾಗ ಆ ಒಂದು ಎಕ್ಸ್ಪೀರಿಯನ್ಸ್, ನನ್ನ ಸಿನಿಮಾಗೆ, ನನ್ನ ಒಂದು ಸಿನಿಮಾ ಈವೆಂಟ್ಗೆ ಇಷ್ಟೊಂದು ಜನ ಬಂದಿದ್ದಾರೆ, ಅಷ್ಟೊಂದು ಜನ ಇದ್ದಾರೆ, ನನ್ನ ಫಸ್ಟ್ ಡೇ ಫಸ್ಟ್ ಶೋಗೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಅಂದಾಗ ಆ ಒಂದು ಎಕ್ಸ್ಪೀರಿಯನ್ಸ್. ಡೆಫಿನೆಟ್ಲಿ ನೀವು ಹೇಳಿದ್ದು ನನಗೆ ಫಸ್ಟ್ ಟೈಮ್ ಅದು ಅನುಭವ ಆದಾಗ, ಲೈಕ್ ನೀವು ಹೇಳ್ದಂಗೆ ಒಂದು ಇವೆಂಟಲ್ಲಿ ಅಷ್ಟೊಂದು ಜನ ಇವತ್ತು ನಾನು ಮಾಡಿರೋ ಸಿನಿಮಾಗೆ ಬಂದಿದ್ದಾರೆ ಅಂದಾಗ ನಿಜವಾಗ್ಲೂ ಅದು ನನ್ನ ಮನಸ್ಸೊಳಗಡೆ ಹೋಗಲೇ ಇಲ್ಲ. ಲೈಕ್ ನಾನು ನಿಜವಾಗ್ಲೂ ನಂಬಕ್ಕಾಗಿಲ್ಲ. ಬಟ್ ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ, ಮೊದಲನೇದಾಗಿ ಅಷ್ಟೆಲ್ಲ ಜನ ಬಂದಿರೋದು ನಮ್ಮ ಮನೆಯವ್ರ ಮೇಲೆ ಇಟ್ಟಿರೋ ಪ್ರೀತಿಗೆ, ನಮ್ಮ ದೊಡ್ಡಪ್ಪನ ಮೇಲೆ, ಚಿಕ್ಕಪ್ಪನ ಮೇಲೆ, ನಮ್ಮ ತಾತನ ಮೇಲೆ, ತಂದೆ ಮೇಲೆ, ಇವತ್ತು ಅವ್ರ ಮೇಲೆ ಇಟ್ಟಿರೋ ಪ್ರೀತಿನ ನನಗೆ ನೋಡೋಕ್ಕಾಗ್ತಿದೆ. ಸೊ ಅದು ಡೆಫಿನೆಟ್ಲಿ ಇವತ್ತು ನಾನು ಏನಾದರೂ ಅದೆಲ್ಲ ಅವ್ರಿಗೆಲ್ಲರಿಗೂ ಸೇರ್ಬೇಕಷ್ಟೆ. ನೀವು ಇಂಡಸ್ಟ್ರಿಗೆ ಹೋಗಬೇಕು ಅಂತ ಅಂದಾಗ, ನಾನು ಒಬ್ಬ ನಟ ಆಗಬೇಕು, ನಾನು ಒಬ್ಬ ಹೀರೋ ಆಗಬೇಕು ಅಂತ ಅಂದಾಗ, ಸೊ ಯಾರಿಗೆ ಫಸ್ಟ್ ಕೇಳಿದ್ದು ನೀವು? ಯಾರಿಗೆ ಫಸ್ಟ್ ಹೇಳಿದ್ದು? ಫಸ್ಟು ನನ್ಗೆ ಯಾವಾಗಲೂ ಇನ್ಫ್ಯಾಕ್ಟ್ ನನ್ನ ಮನಸ್ಸಲ್ಲೇ ಇತ್ತು. ನಾನು ಜಾಸ್ತಿ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಬಟ್ ನಾನು ನಮ್ಮ ಮನೇಲಿ ನಮ್ಮ ತಂದೆ ಹತ್ರ ಎಲ್ಲ ಮಾತಾಡಿದಾಗ ಅವ್ರು ಹೇಳಿದ್ದು, ಅಫ್ಕೋರ್ಸ್ ನಾನು ನಮ್ಮ ಚಿಕ್ಕಪ್ಪ ಹತ್ರನೂ ಮಾತಾಡಿದೆ. ಅವ್ರೇನು ಹೇಳಿದ್ರು ಅಂದರೆ, ನನಗೆ ಕೇಳಿದ್ರು ಫಸ್ಟು, ಲೈಕ್ ನಿನ್ಗೆ ಯಾವುದೇ ರೀತಿ ಒತ್ತಾಯ ಅನಿಸ್ತಿದ್ಯಾ, ಒತ್ತಾಯಕ್ಕೋಸ್ಕರ ನೀನು ಸಿನಿಮಾಗೆ ಬರ್ತಿದ್ಯಾ, ಅಥವಾ ನಿಜವಾಗ್ಲೂ ನಿನ್ಗೆ ಆಸೆ ಇದೆಯಾ ಅಂತ ಅವ್ರು ಕೇಳಿದ ಮೊದಲನೇ ಪ್ರಶ್ನೆ. ಯಾವಾಗ ನಾನು ಪೂರ್ತಿ ನನಗೆ ನನ್ನ ಆಸೆ ಬಗ್ಗೆ ಅವ್ರಿಗೆ ಹೇಳ್ಕೊಟ್ಟೆ, ಅವ್ರು ಅವಾಗ ಹೇಳಿದ್ರು, ಅಫ್ಕೋರ್ಸ್ ನೀನು ಬಂದರೆ ಯಾವತ್ತಿದ್ರೂ ಪ್ರಿಪೇರ್ ಆಗೇ ಬರಬೇಕು ಅಂತ. ಸೊ ಅದಕ್ಕಂತ ಏನೇನು ತಯಾರಿ ಮಾಡಬೇಕು ಎಲ್ಲ ಪ್ರಿಪೇರ್ ಮಾಡಿ, ವರ್ಕ್ಶಾಪ್ಸ್ ಮಾಡಿ ಕಲ್ತು ಶುರು ಮಾಡಿದೆ. ದೊಡ್ಡ ಮನೆ ಕುಟುಂಬ ಇದು ಇವತ್ತಿಗೂ ತುಂಬ ವೆಯ್ಟ್ ಇರುವಂಥದ್ದು, ಆಮೇಲೆ ತುಂಬ ಜನ ಗೌರವ ಕೊಡುವಂಥ ಕುಟುಂಬ. ಸೊ ಆ ಕುಟುಂಬದಿಂದ ಇಂಡಸ್ಟ್ರಿಗೆ ಬರ್ತಿದ್ದೀನಿ ಅಂತ ಅಂದಾಗ, ಈಗ ನಾನು ಫಸ್ಟ್ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಒಂದಷ್ಟು ಕಸರತ್ತೆಲ್ಲ ಮಾಡ್ಕೊಂಡಿರ್ಬೋದು, ನಾನು ಫಸ್ಟ್ ಸಿನಿಮಾ ಮಾಡ್ತಿರ್ಬೋದು, ಬಟ್ ಅದೊಂದು ಟ್ಯಾಗ್ ಇದೆಯಲ್ಲ, ಅದೆಲ್ಲೋ ಸ್ವಲ್ಪ ಹೊರೆ ಆಗುತ್ತೆ ಅಂತ ಅನ್ಸುತ್ತಾ? ಇಂಥ ಒಂದು ಕುಟುಂಬದಲ್ಲಿ ನಾನು ಇರೋದು ಡೆಫಿನೆಟ್ ನನ್ನ ಪುಣ್ಯ ಅಂತಲೇ ಹೇಳ್ತೀನಿ, ಅಫ್ಕೋರ್ಸ್. ಆ್ಯಂಡ್ ನಾನು ಸುಮಾರು ಕಡೆ ಹೇಳಿದೆ, ಮೊನ್ನೆ ಪ್ರೆಸ್ ಮೀಟಲ್ಲೂ ಹೇಳಿದೆ, ಏನಂದರೆ ಏನೇ ಟ್ಯಾಗ್ ಇದ್ರೂ ಕೊನೆಗೆ ಬರೋದು ಅಲ್ಲಿ ಸಿನಿಮಾದಲ್ಲಿ ಏನಿದೆ ಅಂತ. ಕೊನೆಗೆ ಸಿನಿಮಾದಲ್ಲಿ ಏನಿದೆ ಅದರಿಂದನೇ ನಾಳೆ ದಿನ ನಮ್ಮ ಫ್ಯೂಚರ್ಗಳು ಡಿಸೈಡ್ ಆಗೋದು. ಆ್ಯಂಡ್ ಆ ಫ್ಯೂಚರ್ ಇರೋದು ಯಾವತ್ತಿದ್ರೂ ಆಡಿಯನ್ಸ್ ಕೈಯಲ್ಲೇ. ಸೊ ಟ್ಯಾಗ್ ಇರ್ಬೋದು, ಹೆಸ್ರಿಗಷ್ಟೇ ಇರ್ಬೋದು, ಬಟ್ ಅಲ್ಲಿ ನೋಡಿದಾಗ ಅವ್ರು ನೋಡೋದು ನನ್ನಿಂದ. ಸೊ ನಾನೇನು ಮಾಡಿದ್ದೀನಿ, ನಾನು ಚೆನ್ನಾಗಿ ಮಾಡಿದ್ದೀನ, ಚೆನ್ನಾಗಿ ಮಾಡಿಲ್ವಾ, ನಾನು ಇಷ್ಟ ಆಗಿಲ್ವಾ, ಅದೇ ಕ್ಯಾರಿ ಆಗಿದೆ. ಆಫ್ಟರ್ ಯುವ ಆಯಿತು ಅಂತ ಅಂದಮೇಲೆ ಯಾವ ಥರ ಕತೆ ಹುಡುಕಾಟದಲ್ಲಿ ನೀವಿದ್ರಿ? ಸೊ ಯುವ ಆದ ನಂತರ ಅಫ್ಕೋರ್ಸ್ ಸುಮಾರು ಕತೆಗಳು ಕೇಳಿದೆ. ನನಗೆ ಈ ಸಿನಿಮಾ ಕೇಳಿದ ತಕ್ಷಣ ಮಾಡಬೇಕಂತ ಅನಿಸ್ತು. ಲೈಕ್ ನನಗೆ ಜಯಣ್ಣ ಸರ್ ಫೋನ್ ಮಾಡಿದ್ರು, ಈ ಥರ ರೋಹಿತ್ ಸರ್ ಬಂದಿದ್ದಾರೆ, ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಒಂದು ಕತೆ ಇದೆ ಕೇಳು ಅಂತ ಕೇಳಿದೆ. ನನಗೆ ಕೇಳಿದ ತಕ್ಷಣ ಇಷ್ಟ ಆಗಿದೆ ಏನಂದರೆ, ಎಕ್ಕಾಲಿರೋ ಮುತ್ತು ಅಂದರೆ ನನ್ನ ಕ್ಯಾರೆಕ್ಟರ್ದು ಆ ಕ್ಯಾರೆಕ್ಟರೈಸೇಷನ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ನನಗೆ ಒಂಚೂರು ಏನಂತಾರೆ ವೇರಿಯೇಷನ್ಸ್ ಬೇಕಿತ್ತು, ಕ್ಯಾರೆಕ್ಟ್ರಲ್ಲಿ ಒಂದು ವೇರಿಯೇಷನ್ಸ್ ಬೇಕಿತ್ತು, ಇಂಟೆನ್ಸಿಟಿ ಬೇಕಿತ್ತು, ಚೇಂಜ್ ಓವರ್ಸ್ ಬೇಕಿತ್ತು. ಆ್ಯಂಡ್ ಆದಷ್ಟು ನನಗೆ ಯಾವಾಗಲೂ ಇಷ್ಟ ಇಲ್ಲ, ಇವಾಗ ನಾನು ನೆಕ್ಸ್ಟ್ ಸಿನಿಮಾ ಮಾಡಿದ್ರು ಎಕ್ಕ ಸಿನಿಮಾ ಅಥವಾ ಎಕ್ಕಾಲಿರೋ ಮುತ್ತುಗಿಂತ ಬೇರೆ ಥರ ಇರಬೇಕು ಅಂತಲೇ ಹುಡುಕ್ತೀನಿ. ಸೊ ಯುವಾಲ್ ಏನು ಮಾಡಿದೆ, ಯುವ ಕ್ಯಾರೆಕ್ಟ್ರು ಅದಕ್ಕಿಂತ ಕಂಪ್ಲೀಟ್ ಡಿಫ್ರೆಂಟ್ ಆಗಿರಬೇಕು ಎಕ್ಕಕ್ಕೆ ಅಂತ, ಅಥವಾ ಕಂಪ್ಲೀಟ್ ಡಿಫ್ರೆಂಟ್ ಆಗಿರಬೇಕು ನನ್ನ ನೆಕ್ಸ್ಟ್ ಸಿನಿಮಾಲಿ ಅಂತ ನಾನು ಯೋಚನೆ ಮಾಡಿದೆ. ಅದು ತಕ್ಕಂತೆಯೇ ಸ್ಕ್ರಿಪ್ಟ್ ಸಿಕ್ತು ಆ್ಯಂಡ್ ಶುರು ಮಾಡಿದ್ವಿ ಇಮಿಡಿಯೇಟ್ ಆಗಿ. ಓಕೆ. ಆ್ಯಂಡ್ ಈ ಪಾತ್ರಗಳು ಕೇಳಬೇಕು ಅಂತ ಅಂದಾಗಲೂ ರಾಘಣ್ಣ ಏನಾದರೂ ಇನ್ವಾಲ್ವ್ ಆಗ್ತಾರೆ? ಹೌದು, ಈ ಎಕ್ಕ ಸಿನಿಮಾಲಂತೂ ಕಂಪ್ಲೀಟ್ ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲಿ ಅವ್ರ ಜೊತೆಗಿದ್ದಾರೆ. ಇನ್ಫ್ಯಾಕ್ಟ್ ನಾವು ಸ್ಕ್ರಿಪ್ಟ್ ಡಿಸ್ಕಷನ್ನ ಪೂರ್ತಿ ಟೀಮ್ ಎಲ್ಲರೂ ಒಟ್ಟಿಗೆ ಮಾಡ್ತಿದ್ವಿ. ನಮ್ಮ ಅಶ್ವಿನಿ ಆಂಟಿಯಿಂದ ಹಿಡಿದು ಜಯಣ್ಣ, ಭೋಗಣ್ಣ, ಕಾರ್ತಿಕ್, ಯೋಗಿ ಅವರು, ಅವ್ರ ಡೈರೆಕ್ಷನ್ ಟೀಮು, ನಮ್ಮ ತಂದೆನೂ ಇರೋರು. ಸೊ ಸ್ಕ್ರಿಪ್ಟ್ ಎಲ್ಲ ಪ್ರತಿಯೊಬ್ಬರಿಂದನೂ ಇನ್ಪುಟ್ಸ್ ಬಂದಿದೆ ಈ ಸ್ಕ್ರಿಪ್ಟ್ಗೆ. ಆಲ್ಮೋಸ್ಟ್ 5ರಿಂದ 6 ಸತಿ ಸ್ಕ್ರಿಪ್ಟ್ ಚೇಂಜ್ ಆಗಿದೆ. ಸೊ ಎಲ್ಲರೂ ಇನ್ಪುಟ್ಸ್ ಬಂದು ಇವತ್ತು ಸ್ಕ್ರಿಪ್ಟ್ ಕೂಡ್ಕೊಂಬಂದಿದೆ.
ಆ್ಯಂಡ್ ಆ 3 ಪ್ರೊಡಕ್ಷನ್ ಹೌಸ್ಗಳ ಒಂದು ಕೊಲಾಬ್ರೇಷನ್ ಮಾತಾಡಲೇಬೇಕು. ನನ್ನ ಪ್ರಕಾರ ನಾನು ನೋಡಿರೋದ್ರಲ್ಲಿ, ನಾನು ಇಂಟರ್ವ್ಯೂಸ್ಗಳು ಮಾಡಿರೋದ್ರಲ್ಲಿ 3 ಪ್ರೊಡಕ್ಷನ್ ಹೌಸ್ ಕೊಲಾಬ್ರೇಷನ್ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಇದನ್ನು ನೋಡಿದ್ದು. ಆ್ಯಂಡ್ ಬೇಗನೆ ಮುಹೂರ್ತ ಕೂಡ ಆಯಿತು, ಬೇಗನೆ ಸಿನಿಮಾ ಕೂಡ ಆಯಿತು. ಎಷ್ಟು ಬೇಗನೆ ಬರ್ತಾ ಇದೀವಲ್ವಾ ಅಂತಾರು ಕೂಡ ಅಂತ. ಅಫ್ಕೋರ್ಸ್ ಸಿ ಒಂದೇನಂದ್ರೆ ಎಲ್ರಿಗೂ ಗೊತ್ತು 3 ಪ್ರೊಡಕ್ಷನ್ ಹೌಸ್ ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದು. ಆ್ಯಂಡ್ ಮುಂಚೆಯಿಂದನೂ ಅವರು ಓಪನ್ ಆಗಿ ಕೊಲಾಬ್ರೇಟ್ ಆಗದೆ ಇರ್ಬೋದು, ಬಟ್ ಡಿಸ್ಕಷನ್ಸ್ ಅಂತೂ ಪ್ರತಿಯೊಂದು ಸಿನಿಮಾನು ಒಟ್ಟಿಗೆ ಡಿಸ್ಕಸ್ ಮಾಡ್ತಿದ್ರು. ಇವಾಗ ಜಯಣ್ಣ ಫಿಲಿಮ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅಥವಾ ರಿಲೀಸ್ ಮಾಡಿರೋ ಸಿನಿಮಾ ಬಗ್ಗೆ ಎಲ್ಲರೂ ಸೇರ್ಕೊಂಡು ಮಾತಾಡೋರು, ಎಸ್ಪೆಷಲಿ ಊಟದ ಟೈಮ್ ಇದೆಯಲ್ಲ, ಊಟದ ಟೈಮ್ಗೆ ಎಲ್ಲರೂ ಒಟ್ಟಿಗೆ ಸಿಗ್ಬಿಟ್ಟು ಡಿಸ್ಕಸ್ ಮಾಡ್ತಿದ್ರು. ಸೊ ಇದು ಯಾವಾಗಲೂ ಇತ್ತು, ಯಾಕಂದ್ರೆ ಅವ್ರಗಳ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರೋದ್ರಿಂದ ಇಮಿಡಿಯೇಟ್ ಆಗಿ ಈ ಸಿನಿಮಾ ಒಟ್ಟಿಗೆ ಮಾಡೋಕ್ಕೆ 3 ಪ್ರೊಡಕ್ಷನ್ ಹೌಸ್ ಇಮಿಡಿಯೇಟ್ ಆಗಿ ರೆಡಿ ಆದ್ರು. ಯುವ ಆದ್ಮೇಲೆ ಎಷ್ಟು ಸ್ಕ್ರಿಪ್ಟ್ಗಳು ಬಂತು ನಿಮಗೆ? ಎಷ್ಟು ಸುಮಾರು ಕತೆ ಕೇಳಿದ್ದೀನಿ. ಅಂದರೆ ತುಂಬ ಕಥೆಯಲ್ಲಿ ನಾನೊಂದು 4-5 ಕತೆನ ಜಾಸ್ತಿ ಕೇಳಿದೆ, ಒಂದು 2-3 ಸತಿ ಕೇಳಿದೆ. ಬಟ್ ಎಲ್ಲೋ ಒಂದು ಕಡೆ ನನಗಷ್ಟು ಕಾನ್ಫಿಡೆನ್ಸ್ ಬರಲಿಲ್ಲ ಮಾಡಬೇಕು ಅಂತ, ಅಥವಾ ಏನೋ ಒಂದು ಪಾಯಿಂಟಲ್ಲಿ ಅದು ಕ್ಲಿಕ್ ಆಗಲಿಲ್ಲ. ನಾನು ಒಂದು ಕ್ಯಾರೆಕ್ಟರ್ ಬಗ್ಗೆ ಏನು ಅನ್ಕೊಂಡಿದ್ದೆ ಅದು ಕಂಪ್ಲೀಟಾಗಿ ಪೂರ್ತಿಯಾಗಿ ನನ್ನ ಒಳಗಡೆ ಸೇರಲಿಲ್ಲ. ಸೊ ಬಟ್ ಈ ಎಕ್ಕದು ಕತೆ ಕೇಳಿದ ತಕ್ಷಣ ಇಮಿಡಿಯೇಟ್ ನನಗೆ ಇಷ್ಟ. ಏನು ಇಂಪ್ರೆಸ್ ಮಾಡ್ಬೇಕು ನಿಮಗೆ ಕಥೆಯಲ್ಲಿ? ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಂದು 4-5 ಥರ ಬಿರಿಯಾನಿ ಇದೆ, ಆಯಿತಾ? ಎಲ್ಲದು ಬಿರಿಯಾನಿನೇ, ಬಟ್ ಅದರಲ್ಲಿ ಯಾವುದೋ ಒಂದು ಬಿರಿಯಾನಿ ನಿಮಗೆ ಸಖತ್ ಇಷ್ಟ ಆಗುತ್ತೆ. ಯಾಕಂತ ಹೇಳೋಕ್ಕಾಗಲ್ಲ. ಒಂದೊಂದ್ಸತಿ ಪೀಸ್ ತುಂಬ ರುಚಿಯಾಗಿರುತ್ತೆ, ಅಥವಾ ಮಸಾಲ ಚೆನ್ನಾಗಿರುತ್ತೆ, ಅಥವಾ ಮಸಾಲ ಲೈಟ್ ಆಗಿರುತ್ತೆ. ಸೊ ಅದೇ ಥರ ಕತೆಗಳು ನಾನು ಕೇಳಿದ್ರೆ ಎಲ್ಲ ಚೆನ್ನಾಗಿತ್ತು, ಬಟ್ ಏನೋ ಒಂದು ಇನ್ನು ಕೆಲವು ಸತಿ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗ್ಬಿಡುತ್ತಲ್ಲ ಮನಸ್ಸಲ್ಲಿ, ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಅದೇ ಥರ ನನಗೆ ಈ ಕತೆನೂ ಹಂಗೆ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಕೆಲವೊಂದು ಗ್ಲಿಮ್ಸ್ ಎಲ್ಲ ನಾವು ನೋಡಬೇಕಾದ್ರೆ ನಮಗೆ ಎಲ್ಲರೂ ಹೇಳಿದ್ದಾರೆ ಈ ಪ್ರಶ್ನೆನ, ನಾನು ಅದನ್ನೇ ಹೇಳ್ತೀನಿ. ನಮಗೆ ಜಾಕಿ ಆ ಒಂದು ವಿಷಲ್ ಹೊಡ್ಕೊಂಡು ಟೈರ್ ಹೊಡ್ಕೊಂಡು ಬರೋದೇ ನೆನಪಾಗೋದು. ಅದೊಂದು ಸ್ಟೈಲ್ ಇದೆ, ಹಿಂಗೆ ಬರೋದೇ ಒಂದು ಸ್ಟೈಲ್ ಇದೆ. ಸೊ ಅದು ಫಸ್ಟ್ ಅದೇ ನೆನಪಾಗಿದ್ದು. ಬಟ್ ನಿಮ್ಮ ಕೈಯಲ್ಲಿ ಗನ್ ಇತ್ತು. ಸೊ ಒಂದಷ್ಟು ನೋಡಿದ್ದಿದೆಯಲ್ಲ, ನಿಮಗೆ ಮತ್ತೆ ಅಪ್ಪು ಸರೇ ನೆನಪಾಗುವಂಥದ್ದು. ಆ್ಯಂಡ್ ಇದರಲ್ಲಿ ಏನೋ ಒಂಥರ ಪಕ್ಕಾ ಒಂದು ಲೋಕಲ್ ಹುಡುಗನ ಥರ, ಈ ಅದೇನೋ ಒಂಥರ ಹಂಗೆ ಆ ಥರ ಕಾಣಿಸ್ಕೊಂಡಿದ್ದೀರಾ. ಸೊ ಫಸ್ಟ್ ಸಿನಿಮಾಗೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ನಾವು ಗಮನಿಸ್ತಾ ಇದ್ದೀವಿ. ಯಾವ ಥರ ಇದೆ ಪಾತ್ರ ಇದರಲ್ಲಿ? ಅಫ್ಕೋರ್ಸ್ ಮುತ್ತು ಅನ್ನೋನು ಹಳ್ಳಿ ಹುಡುಗ. ಸೊ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಕತೆ ಬಗ್ಗೆ, ಈಗ ಹಳ್ಳಿಯಿಂದ ತುಂಬಾ ಜನ ಆಸೆ ಇಟ್ಕೊಂಡು ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಏನೋ ಒಂದು ಮಾಡಬೇಕು, ಅಥವಾ ಏನೋ ಒಂದು ಕಷ್ಟ ಇರುತ್ತೆ, ಅಥವಾ ಸಾಧನೆ ಮಾಡಬೇಕು, ಆ ಥರ ಹಲವಾರು ಕಾರಣದಿಂದ. ಅದೇ ಥರ ಮುತ್ತುಗೂ ಒಂದು ಕಾರಣಕ್ಕೋಸ್ಕರ ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತೇನೆ. ಬೆಂಗಳೂರಿಗೆ ಬಂದಮೇಲೆ ಸುಮಾರು ಸನ್ನಿವೇಶನ ಘಟನೆಗಳು ನಡೆಯುತ್ತೆ. ಕಥೆಯಲ್ಲಿ ಹೇಳ್ಬೇಕಂದ್ರೆ ಒಂದೊಂದು ಇನ್ನೋಸೆನ್ಸ್ ಅನ್ನೋದಿರುತ್ತೆ, ಆ ಇನ್ನೋಸೆನ್ಸ್ನ ಕೆದಕ್ತಾ ಹೋಗುತ್ತೆ ಇಡೀ ಸಿನಿಮಾದಲ್ಲಿ. ಸೊ ಆ ಇನ್ನೋಸೆನ್ಸ್ನ ಅವ್ನು ಕಳ್ಕೊಳಲ್ವಾ ಅನ್ನೋದೇನೆ ಸಿನಿಮಾ. ಸೊ ಆ ಹಳ್ಳಿ ಹುಡುಗನೇ ನೀವು ಹೇಳ್ತಿರೋದು, ಅದೊಂದು ಆಟಿಟ್ಯೂಡು, ರಾನೆಸ್, ಆ್ಯಂಡ್ ಸಿಕ್ಕಾಪಟ್ಟೆ ಮಾತಾಡ್ತಾನೆ, ಖುಷಿಯಾಗಿರ್ತಾನೆ, ಮಜ್ಜಾ ಮಾಡ್ತಾನೆ. ಅವನ ಜೀವನದಲ್ಲಿ ಇರೋದು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಪ್ಪ ನಾನು ಅಷ್ಟೇ, ನಮ್ಮೂರು ನಮ್ಮಮ್ಮ ಅಷ್ಟೇ ಕನಸು ಅವನಿಗೆ. ಸೊ ಅದೇ ಥರ ಕ್ಯಾರೆಕ್ಟ್ರು. ಆ್ಯಂಡ್ ನೀವಾಗಲೇ ಕೇಳಿದ್ರಿ ಜಾಕಿ ಥರ ಒಂದು ಸಿಚುವೇಶನ್ ಅನಿಸ್ತು ಅಂತ. ಇವಾಗ ಅಫ್ಕೋರ್ಸ್ ನಮ್ಮ ಚಿಕ್ಕಪ್ಪ ಆಗಲಿ ದೊಡ್ಡಪ್ಪ ಆಗಲಿ ತುಂಬ ವಿಷಯಗಳಲ್ಲಿ ನಮ್ಮನ್ನ ಇನ್ಸ್ಪೈರ್ ಮಾಡಿದ್ದಾರೆ. ಸೊ ಇನ್ಫ್ಯಾಕ್ಟ್ ನೀವು ಸಿನಿಮಾ ಬಂದಮೇಲೂ ಇನ್ನೊಂದಿಷ್ಟು ವಿಷಯ ನಿಮಗೆ ನೋಡಿ ಇದರಿಂದ ಇನ್ಸ್ಪೈರ್ ಆಗಿದೆ ಅಂತಲೂ ಅನಿಸ್ಬೋದು. ನಮಗೆ ಕೆಲವು ಸತಿ ಮಾಡಿದಾಗಲೂ ಗೊತ್ತಾಗಲ್ಲ, ಯಾಕಂದರೆ ಒಂದ್ಸತಿ ಇನ್ಸ್ಪಿರೇಷನ್ ಅದು ಒಳಗಡೆನೇ ಇರುತ್ತೆ. ಸೊ ನೀವು ಈ ಪಾಯಿಂಟ್ ಏನು ಹೇಳಿದ್ರಿ ಟೀಸರಲ್ಲಿ ನೋಡಿದ್ದು, ಅದು ಕಥೆಯಲ್ಲಿ ಒಂದು ಕಾರಣ ಇರುತ್ತೆ. ಒಂದು ಗೆಟಪ್ ಹಾಕೋಕ್ಕಾಗಲಿ ಅಥವಾ ಪರ್ಕೆಯಲ್ಲಿ ಗನ್ ಇಟ್ಕೊಳ್ಳೋಕ್ಕಾಗಲಿ ಒಂದು ಕಾರಣ ಇದೆ. ಸೊ ಅದು ಸಿನಿಮಾ ನೋಡಿದಾಗ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಏನಕ್ಕೆ ಆ ಲುಕ್ಕಲ್ಲಿ ಆ ಗೆಟಪಲ್ಲಿ ಬಂದಿದ್ದೀನಿ. ಓಕೆ, ಇನ್ನು ನಿರ್ದೇಶಕರ ಬಗ್ಗೆ ಮಾತಾಡೋದಾದ್ರೆ ಒಂದು ಹೊಸ ಥರದ ಕತೆ ತಂದಿದ್ದಾರೆ ಅಂತ ಅನ್ಸುತ್ತೆ. ಹಿಂದಿನ ಒಂಥರ ತಗೊಂಡೋದಾದ್ರೆ ಅಮ್ಮ ಮಗನ ಒಂದಷ್ಟು ಎಮೋಷನಲ್ ಬಾಂಡಿಂಗ್ ಅದನ್ನು ಹೇಳ್ತಾ ಇದ್ರು. ಇದರಲ್ಲೂ ಕೂಡ ಟೀಸರಲ್ಲಿ ಇದೆ, ಅಮ್ಮ ಮಗನ ಒಂದು ಬಾಂಡಿಂಗ್ ಇದೆ ಅಂತ. ಬಟ್ ಏನೋ ಸ್ವಲ್ಪ ಹೊಸತನ ತರ್ತಾ ಇದ್ದಾರೆ ರೋಹಿತ್ ಅಂತ ಅನಿಸ್ತಾ ಇದೆ ನನಗೆ. ಅಫ್ಕೋರ್ಸ್ ಅಂದ್ರೆ ಈ ಸಿನಿಮಾ ಅವ್ರು ಮಾಡಿರೋ ಸಿನಿಮಾ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿದೆ. ಬಟ್ ಅವ್ರು ಮಾಡಿರೋದ್ರಲ್ಲಿ ಸಿಮಿಲರ್ ಏನಿದೆ ಅಂತ ನಾನು ಹೇಳ್ತೀನಿ. ಒಂದು, ಅವ್ರು ಆದಷ್ಟು ರಿಯಾಲಿಟಿ ಕನೆಕ್ಟ್ ಮಾಡ್ತಾರೆ ಸಿನಿಮಾಗಳಲ್ಲಿ. ಇನ್ಫ್ಯಾಕ್ಟ್ ಅವ್ರು ಆ ಸಿನಿಮಾ ನೀವು ರತ್ನನ್ ಪ್ರಪಂಚ ನೋಡಿದಾಗಲೂ ತುಂಬ ನಿಜವಾಗ್ಲೂ ನಮ್ಮ ಕಣ್ಮುಂದೆ ನಡೀತಿರೋ ಕತೆ ಅಂತಾನೆ ಅನಿಸುತ್ತೆ. ಅದೇ ಥರ ಎಕ್ಕ ಪಿಕ್ಚರಲ್ಲೂ ಎಷ್ಟೇ ರಾ ಆ್ಯಂಡ್ ಎಷ್ಟೇ ಇಮೋಷನ್ ಇದ್ರೂ ಅವ್ರ ಸ್ಟೈಲಲ್ಲಿ ನಿಜವಾಗ್ಲೂ ಕಣ್ಮುಂದೆ ನಡೀತಿರೋ ಕತೆ ಥರನೇ ಅನಿಸುತ್ತೆ. ಇನ್ಫ್ಯಾಕ್ಟ್ ಅದಕ್ಕೆ ಅಂತಲೇ
ನಾವು ಶೂಟ್ ಮಾಡಿರೋ ರೀತಿ, ಅವ್ರ ಕ್ಯಾಮ್ರಾ ಇಟ್ಟಿರೋ ರೀತಿ, ಲೈಕ್ ಯಾವುದೋ ಇವಾಗ ಈ ಫಾರ್ ಎಕ್ಸಾಂಪಲ್ ಒಂದು ರೂಮಲ್ಲಿ ಒಂದು ಸೀನ್ ನಡೀತಿದೆ ಅಂದರೆ ಅಥವಾ ಒಂದು ಸಿಚುವೇಶನ್ ನಡೀತಿದೆ ಅಂದರೆ ಇವಾಗ ಯಾರೋ ಬಂದ್ಬಿಟ್ಟು ಕಿಟಕಿಲಿ ನೋಡ್ತಿರೋ ಥರ ನಾವು ತೆಗ್ದಿದ್ದೀವಿ. ಸೊ ನಿಮ್ಗೆ ಸಿನಿಮಾ ನೋಡಿದಾಗಲೂ ನೀವು ಎಲ್ಲೋ ಕಿಟಕಿಲಿ ಕೂತ್ಕೊಂಡು ಇದನ್ನ ನೋಡ್ತಿರೋ ಥರನೇ ಅನಿಸುತ್ತೆ. ಅಶ್ವಿನಿ ಮೇಡಮ್ ಬಗ್ಗೆ ಮಾತಾಡಬೇಕು. ಒಂದು ಸ್ಟ್ರೆಂತ್ ಆಗಿ ನಿಂತಿದ್ದಾರೆ ನಿಮಗೆ, ಸೊ ಒಂದು ಬೆನ್ನೆಲುಬಾಗಿದ್ದಾರೆ.